ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಬೆಳಗಾವಿ ಪ್ರಕರಣದ ಬಗ್ಗೆ ಕೂಡ ಪ್ರಸ್ತಾಪಗಳು ಆಗಿದೆ. ಇಡೀ ರಾಜ್ಯ ರಾಜಕಾರಣದ ಶಕ್ತಿ ಒಂದು ಕಡೆ ಆದ್ರೆ ಈ ಬೆಳಗಾವಿ ರಾಜಕಾರಣದ ತೂಕ ಬೇರೆ ಇದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಆಗದೆ ಇರುತ್ತಾ? ಡೆಫಿನೆಟ್ಲಿ ಆಗಿದೆ. ಸಭೆಯಲ್ಲಿ ಅಸಮಾಧಾನವನ್ನ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ನಿಶ್ಚಿತವಾಗಿ ಹೊರ ಹಾಕಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ವಿಚಾರ ಇತ್ತಲ್ಲ, ಅದರಲ್ಲಿ ಎಲ್ಲವೂ ಕೂಡ ಗೃಹ ಸಚಿವರು, ಉಸ್ತುವಾರಿ ಸಚಿವರ ಕೈ ಮೀರಿ ನಡೀತು, ನಮ್ಮನ್ನ ಓವರ್ಟೇಕ್ ಮಾಡುವಂತಹ ಕೆಲಸ ಆಯಿತು ಅಂತ ಅಸಮಾಧಾನವನ್ನ ಈ ಮೀಟಿಂಗ್ ನಲ್ಲಿ ಹೊರ ಹಾಕಿದ್ದಾರಂತೆ. ನಾನು ಮಾತುಕತೆ ಮೂಲಕ ಅಲ್ಲೇ ಬಗೆಹರಿಸೋದಕ್ಕೆ ಬಯಸಿದ್ದೆ ಅಂತ ಸಿಎಂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಬೆಳಗಾವಿ ವಿಚಾರದ ಬಗ್ಗೆ ಚರ್ಚೆಗಳು ಆಗಿದೆ. ಪ್ರಮುಖವಾಗಿ ರಾಜ್ಯವನ್ನ ಅಲ್ಲಾಡಿಸುವಂತಹ ಶಕ್ತಿ ಬೆಳಗಾವಿ ರಾಜಕಾರಣಕ್ಕಿದೆ. ಅಲ್ಲಿ ಏಕಪಕ್ಷೀಯ ನಿರ್ಧಾರಗಳು ಕೆಲವರದ್ದಾಗಿದೆ. ಒಂದು ಜಿಲ್ಲಾಧ್ಯಕ್ಷನನ್ನ ನೇಮಕ ಮಾಡಬೇಕಂದ್ರೆ ನನಗೆ ಆಗ್ತಿಲ್ಲ ಅಂದ್ರೆ ನಾನು ಉಸ್ತುವಾರಿ ಸಚಿವ ಆಗಿದ್ದು ಏನು ಪ್ರಯೋಜನ ಅನ್ನೋದು ಕೆಲವರ ಬಾಯಲ್ಲಿ ಬಂದಿದೆಯಂತೆ. ಸೊ ಇದಕ್ಕೆ ಹಲವರು ಧ್ವನಿಗೂಡಿಸಿದ್ದಾರೆ. ನನ್ನ ಇಲಾಖೆನಲ್ಲೂ ಕೂಡ ಜಾಸ್ತಿ ಇಂಟರ್ಫರೆನ್ಸ್ ಆಗ್ತಾ ಇದೆ, ನನ್ನ ಇಲಾಖೆನಲ್ಲಿ ನನ್ನನ್ನು ಓವರ್ಟೇಕ್ ಮಾಡೋ ಕೆಲಸ ಆಗ್ತಾ ಇದೆ ಅಂತ ಎಲ್ಲ ಭಿನ್ನರು ತಮ್ಮ ಅಸಮಾಧಾನದ ಬುಗ್ಗೆಯನ್ನ ಆಚೆ ಹಾಕಿದ್ದಾರೆ. ಇದನ್ನು ಗಮನಿಸ್ತಾ ಇದ್ರೆ ದೊಡ್ಡ ಕುರುಕ್ಷೇತ್ರ ಯುದ್ಧದಲ್ಲಿ ಬರುವಂತಹ ಸಣ್ಣ ಸಣ್ಣ ಶಬ್ದಗಳು ಅನ್ನೋ ರೀತಿ ಭಾಸವಾಗ್ತಾ ಇದೆ. ಬಹುದೊಡ್ಡ ವೇದಿಕೆ ಅಂತೂ ಮುಂದೆ ಸಜ್ಜಾಗ್ತಾ ಇದೆ. ಒಂದು ಬೆಳಗಾವಿ ಫೈಟು, ಇನ್ನೊಂದು ಬೆಂಗಳೂರು ಫೈಟು. ಬೆಳಗಾವಿ ಫೈಟ್ ಅನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಬೆಂಗಳೂರು ಫೈಟ್ ಇಂಪಾರ್ಟೆಂಟು. ಸೊ ಸಂದೇಶ ರವಾನೆ ಆಗ್ಬೇಕಲ್ಲ, ನೋಡ್ತಾ ಇದ್ದೀರಾ.